ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ. ನಾನು ಮಾಡುವಂಥ ಎಲ್ಲ ಸುದ್ದಿಗಳು ಯೂಟ್ಯೂಬ್ ಚಾನಲ್ಗೆ ಹೋದ ತಕ್ಷಣ ಸಂಜೆ ಅಥವಾ ನೈಟಲ್ಲಿ ನೋಟಿಫಿಕೇಶನ್ ಬಂದಿರುತ್ತೆ. ನೋಡಿ, ನಾನು ಮಾಡುವಂಥ ಎಲ್ಲ ಸುದ್ದಿಗಳು ಮನೋರಂಜನೆ ಅಲ್ಲ, ನಿಮ್ಮ ಜೀವನ ಬದಲಾವಣೆಗೆ ಆಗೋದಕ್ಕೆ, ನಿಮಗೆ ಒಂದು ಒಳ್ಳೆಯ ಸರ್ಕಾರಿ ಸೌಲಭ್ಯಗಳು ಸಿಗೋದಕ್ಕೆ, ಹಾಗೆ ಸರ್ಕಾರದ ಹುದ್ದೆಗಳ ಬಗ್ಗೆ, ಹಾಗೆ ಕೆಲವೊಂದು ಆರೋಗ್ಯಕರ ಯಾವ ರೀತಿ ನಾವು ನಡ್ಕೋಬೇಕು ನಿತ್ಯ ಜೀವನದಲ್ಲಿ ಅಂತ ಹೇಳ್ತಾ ಒಂದು ಒಳ್ಳೆಯ ಸುದ್ದಿ, ಉಪಯೋಗ ಆಗೋ ಸುದ್ದಿ ಮಾಡುವಂತಹ ಸುದ್ದಿಗಳನ್ನು ಹಾಕ್ತಾ ಇರ್ತೀನಿ. ಹಾಗಾಗಿ ಮಾಡಿಕೊಡಿ ಸ್ನೇಹಿತರೆ. ಈ ವಿಡಿಯೋನಲ್ಲಿ ಅತಿ ಮುಖ್ಯವಾದ ಸಂದೇಶ ನಮ್ಮ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ, ಯಾರೆಲ್ಲ ITI ಡಿಪ್ಲೊಮಾ 10ನೇ ತರಗತಿ ಪಾಸ್ ಆಗಿದ್ದಾರೋ ಅವರಿಗೆ ಒಂದು ಒಳ್ಳೆಯ ಸರ್ಕಾರಿ ಹುದ್ದೆಗಳಲ್ಲಿ ಕೆಲಸದ ಇದು ಆಹ್ವಾನ ಹಾಕಿದ್ದಾರೆ. ಹಾಗಾಗಿ ತಾವೆಲ್ಲ ಅರ್ಜಿಗಳು ಸಲ್ಲಿಸಿ ಅಂತ ಹೇಳಿ KPSC ಇಲಾಖೆಯಿಂದ 400ಕ್ಕೂ ಅಧಿಕ ಹುದ್ದೆಗಳು ಅರ್ಜಿ ಹಾಕೋಕ್ಕೆ ಒಂದು ಆಹ್ವಾನ ನೀಡಿದೆ KPSC ಇಲಾಖೆಯಿಂದ. ಹಾಗಾಗಿ ತಾವೆಲ್ಲ ಯಾರೆಲ್ಲ SSLC PUC ITI ಡಿಪ್ಲೊಮಾ ಮಾಡ್ಕೊಂಡಿದ್ದಾರೋ ಅವ್ರಿಗೆ ವಿದ್ಯೆಗೆ ತಕ್ಕಂತೆ ನಿಮಗೆ ಜಾಬ್ಗಳು ಸಿಗುತ್ತೆ. ಹಾಗಾಗಿ ತಕ್ಷಣ ನೀವು ಈ ಅವಕಾಶವನ್ನು, ಸುವರ್ಣ ಅವಕಾಶವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿ, ಈ ಇಲಾಖೆಯಲ್ಲಿ ಏನೇನು ಕೆಲಸಗಳು ಇದಾವೆ ಅಂತ ಹೇಳಿದ್ರೆ, ಕರ್ನಾಟಕ ಲೋಕೋಪಯೋಗ ಸೇವಾ ಆಯೋಗ KPSC ಹುದ್ದೆಗಳ ಸಂಖ್ಯೆ 486 ಇದ್ದಾವೆ. ಸರಿನಾ? ಅಂದರೆ ಟೋಟಲಿ ನಿಮಗೆ ಅಷ್ಟು ಹುದ್ದೆಗಳಲ್ಲಿ ಯಾವ್ಯಾವ ಇಲಾಖೆಗಳಲ್ಲಿ ಏನೇನು ವರ್ಕ್ ಸಿಗುತ್ತೆ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ. KPSC ಹುದ್ದೆಗಳ ಸಂಖ್ಯೆ 486 ಹುದ್ದೆಗಳು. ಇದರಲ್ಲಿ ಜೂನಿಯರ್ ಇಂಜಿನಿಯರ್, ಇಂಡಸ್ಟ್ರಿಯಲ್, ಎಲೆಕ್ಟ್ರಾನಿಕ್ಸ್ ಮಾಡಿರೋದು ಆಫೀಸರ್ ಉದ್ಯೋಗ. ಇದು ಇಡೀ ಕರ್ನಾಟಕದಲ್ಲೇ ಸಿಗುತ್ತೆ. ನೀವು ಅರ್ಜಿ ಹಾಕಿದ್ರೆ ಎಲ್ಲೆಲ್ಲಿ ಏನೇನು ಯಾರಿಗೆ ಎಲ್ಲೆಲ್ಲಿ ಹಾಕ್ತಾರೆ ಅಂತ ಹಾಕ್ತಾರೆ. ನಿಮಗೆ ಪರ್ಮನೆಂಟು ಉದ್ಯೋಗ, ಸರ್ಕಾರಿ ಉದ್ಯೋಗ ಇರುತ್ತೆ. ಸರಿನಾ? ಹಾಗಾಗಿ ಇದರಲ್ಲಿ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಸಂಖ್ಯೆಗಳಿದೆ ಅಂದರೆ, ಇದು ಅಂತರ್ಜಲ ನಿರ್ದೇಶನಾಲಯ, ಅದರಲ್ಲಿ 5 ಹುದ್ದೆಗಳಿದ್ದಾವೆ. ಮತ್ತು ಪೌರಾಡಳಿತ ನಿರ್ದೇಶನಾಲಯ 84 ಹುದ್ದೆಗಳಿದ್ದಾವೆ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಇದರಲ್ಲಿ 34 ಹುದ್ದೆಗಳಿದ್ದಾವೆ. ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆಯಲ್ಲಿ 63 ಹುದ್ದೆಗಳಿದ್ದಾವೆ. ಮತ್ತು ಜಲಸಂಪನ್ಮೂಲ ಇಲಾಖೆಯಲ್ಲಿ 300 ಹುದ್ದೆಗಳಿದ್ದಾವೆ. ಅರ್ಥ ಆಯ್ತಾ? ಈ ಇಲಾಖೆಗಳಲ್ಲಿ ತಾವು ಅರ್ಜಿ ಹಾಕಿ ನೀವು ಪರ್ಮನೆಂಟ್ ಜಾಬ್ ಮಾಡ್ಕೋಬೋದು. ಸರಿನಾ? ಹಾಗಾಗಿ ಯಾರೆಲ್ಲ ನೀವು ಏನೇನು ಓದಿದಾರೋ ಅದಕ್ಕೆ ತಕ್ಕಂತೆ ನೀವು ಅರ್ಜಿ ಹಾಕಿ ಜೂನಿಯರ್ ಇಂಜಿನಿಯರ್ ಆಗಿ ನಿಮ್ಮದು ತಗೊಳ್ತಾರೆ. ಈ ಹುದ್ದೆಗಳಲ್ಲಿ ಅವ್ರಿಗೆ ಏನು ವಿದ್ಯೆ ಆಗಿರಬೇಕಂದ್ರೆ ಡಿಪ್ಲೊಮಾ ಆಗಿರಬೇಕು. ಜೂನಿಯರ್ ಇಂಜಿನಿಯರ್ ಆಗಿ ಈ ಜಾಬ್ಗಳಲ್ಲಿ ನೇಮಕ ಮಾಡ್ತಾರೆ. ಅವರು ಡಿಪ್ಲೊಮಾ ಆಗಿರಬೇಕು. ನೀರು ಸರಬರಾಜು ಇಲಾಖೆಯಲ್ಲಿ 10ನೇ ತರಗತಿ ಪಾಸ್ ಆಗಿದ್ರೂ ಸಾಕು, ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಆಗುತ್ತೆ. ಸರಿನಾ? ಅದೊಂದು. ಮತ್ತು ಸಹಾಯಕ ನೀರು ಸರಬರಾಜುಗಾರರಿಗೆ 10ನೇ ತರಗತಿ ಪಾಸ್ ಆಗಿರಬೇಕು, ಅದಕ್ಕೂ 10ನೇ ತರಗತಿನೇ. ಕಿರಿಯ ಆರೋಗ್ಯ ನಿರೀಕ್ಷಕರು, ಅದರಲ್ಲಿ 2nd PUC ಮತ್ತು ಆರೋಗ್ಯಶಾಸ್ತ್ರದಲ್ಲಿ ಡಿಪ್ಲೊಮಾ ಆಗಿರಬೇಕು. ಕಿರಿಯ ಆರೋಗ್ಯ ನಿರೀಕ್ಷಕರು 10ನೇ ತರಗತಿ ಮತ್ತು ಆರೋಗ್ಯಶಾಸ್ತ್ರದಲ್ಲಿ ಡಿಪ್ಲೊಮಾ ಆಗಿದ್ದರೆ ಸಾಕು, ಅದನ್ನು ಸಿಗುತ್ತೆ. ಮತ್ತು ಸಹಾಯಕ ಗ್ರಂಥಾಲಯದಲ್ಲಿ 10ನೇ ತರಗತಿ ಪಾಸ್ ಆಗಿದ್ದರೂ ಸಾಕು. ಮತ್ತು ಗ್ರಂಥಾಲಯದ ತರಬೇತಿ ಪಡೆದಿರಬೇಕು, ಅಂದರೆ ನಿಮಗೆ ಗ್ರಂಥಾಲಯಗಳಲ್ಲಿ ಜಾಬ್ ಸಿಗುತ್ತೆ. ಸರಿನಾ? ಅದೊಂದು. ಮತ್ತು ಕೈಗಾರಿಕಾ ವಿಸ್ತೀರ್ಣ ಅಧಿಕಾರಿಯಲ್ಲಿ, ಇದರಲ್ಲಿ ಏನಂದರೆ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಸರಿನಾ? ಕೈಗಾರಿಕಾ ವಿಸ್ತೀರ್ಣ ಅಧಿಕಾರಿ ಆಗಿರಬೇಕಂದ್ರೆ ಇದಕ್ಕೆ ತಕ್ಕಂತೆ, ಕೈಗಾರಿಕೆ ತಕ್ಕಂತೆ ಯಾವುದಾದ್ರೂ ನೀವು ಒಂದು ಪದವಿ ಪಡೆದಿರಬೇಕು. ಈ ರೀತಿಯ ನಿಮಗೆ. ಮತ್ತು ಇನ್ನೊಂದಿದ್ರೆ ಗ್ರಂಥಪಾಲಕ, ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಗ್ರಂಥಪಾಲಕ ತರಬೇತಿ ಪಡೆದಿರಬೇಕು. ಇಷ್ಟು ನಿಮ್ಮ ಎಜುಕೇಷನ್ ತಕ್ಕಂತೆ 486 ಹುದ್ದೆಗಳು ಸಿಗ್ತವೆ, ಸರ್ಕಾರಿ ಹುದ್ದೆಗಳು. ತಕ್ಷಣ ಅರ್ಜಿ ಹಾಕಿ. ಸರ್, ಅರ್ಜಿ ಹಾಕೋದು ಹೇಗೆ ಅಂತ ಹೇಳಿದ್ರೆ, ನೋಡಿ, ಕೊನೆಯಲ್ಲಿ ಇದು ಅರ್ಜಿ ಹಾಕೋದು
ನಾನು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದೀನಿ. ಆ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಿ ತಕ್ಷಣ ಇದನ್ನು ಬಳಸ್ಕೊಂಡು ನೀವು ಒಂದು ಉದ್ಯೋಗ ಪಡೆದು ನಿಮ್ಮ ಪೋಷಕರು ನಿಮ್ಮನ್ನು ಕಾಯ್ತಿರ್ತಾರೆ ಜಾಬ್ ಮಾಡಲಿ ಅಂತ, ಅವ್ರಿಗೆ ಒಂದು ಹಣದ ಆಧಾರ ಮಾಡಿಕೊಡಿ ಅಂತ ಹೇಳ್ತಾ ಈ ಸುದ್ದಿಯನ್ನು ಪ್ರತಿಯೊಬ್ಬರು ನಿಮ್ಮಲ್ಲಿ ಯಾರು ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಮಕ್ಕಳು ಯಾರಾದರೂ ಜಾಬ್ ಮಾಡುವಂಥದ್ದು ಅವ್ರಿಗೆಲ್ಲ ಶೇರ್ ಮಾಡಿ. ಜಸ್ಟ್ PUC SSLC ಆಗಿರುವವರು, PUC ಆಗಿರೋರು, ಡಿಪ್ಲೊಮಾ ಆಗಿರೋರು, ಅರ್ಥ ಆಯ್ತಾ, ಈ 486 ಹುದ್ದೆಗಳನ್ನು ಪಡೆಯಬಹುದು. ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದಾದ್ರೂ ಸೇರ್ಪಡೆ ಮಾಡ್ಕೋಬೋದು. ಒಂದು ಜಾಬ್ ಇದ್ದರೆ ನಿಮಗೆ ಸಿಗೋ ಗೌರವನೇ ಬೇರೆ. ಅಷ್ಟೇ ಅಲ್ಲ, ಕಷ್ಟಪಟ್ಟು ತುಂಬಾ ನಿಮ್ಮ ಮೇಲೆ ಆಧಾರ ಯಾವಾಗ ನಮ್ಮ ಮಗ ಸಂಪಾದನೆ ಮಾಡ್ತಾರಂತ ಅಪ್ಪ ಅಮ್ಮ ಕಾಯ್ತಿರ್ತಾರಲ್ವ, ಅವ್ರಿಗೆ ನೀವು ಕಷ್ಟಪಟ್ಟು ಒಂದು ಜಾಬ್ ಪಡೆದು ಅಪ್ಪ ಅಮ್ಮನಿಗೆ ಒಂದು ಸಂಬಳ ತೊಗೊಂಡೋದಾಗ ಅವರು ಅಲ್ಲಿ ಆಗುವಂಥ ಸಂತೋಷ ಅಷ್ಟಕ್ಕೆ ಸಾಕು ನನ್ನ ಜೀವನ ಅಂತ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ತಕ್ಷಣ ಯಾರೆಲ್ಲ ಇಲ್ಲದೆ ಸುಮ್ಮನೆ ಇನ್ನೂ ಅಪ್ಪ ಅಮ್ಮನ ನೆರವಿನಲ್ಲಿ ಇದ್ದೀರೋ ತಕ್ಷಣ ನೀವು ಜಾಬ್ ಸೇರಿಸಿ 4 ಕಾಸು ಸಂಪಾದನೆ ಮಾಡಿ ಅಂತ ಹೇಳ್ತಾ, ಒಂದು ಒಳ್ಳೆಯ ಹೆಸರು ಮಾಡಿ ಅಂತ ಹೇಳ್ತಾ, ನಿಮಗೋಸ್ಕರನೇ ನಾನು ಒಂದು ಉದ್ಯೋಗ ಅವಕಾಶ ಉದ್ಯೋಗ ಕೊಡಬೇಕಂತ ಕೆಲವರು ಹುಡುಗರು ನನಗೆ ಬಂದು ಹುಡುಗರು ಬಂದು ಭೇಟಿ ಆಗ್ತಿದ್ದಾರೆ. ಅವ್ರಿಗೂ ನಾನು ನೇರವಾಗಿ ಸಿಗೋರಿಗೆ ನಾನು ಭೇಟಿ ಆಗ್ತಾಯಿದ್ದೀನಿ. ಉದ್ಯೋಗ ಅವಕಾಶ ಅರ್ಜಿಗಳೆಲ್ಲ ನಾನೇ ಹಾಕ್ಸ್ತಾಯಿದ್ದೀನಿ. ಏನೋ ಒಂದು ಚಿಕ್ಕ ಸಮಯ ಸಿಕ್ಕಾಗ ನಂದು ವರ್ಕೆ ಸಮಾಜ ಸೇವೆ. ಹಾಗಾಗಿ ತಾವು ಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ನಾನು ದೂರದಿಂದ ಮಾಡೋದ್ರೆ ಮಾತಾಡ್ಬೋದು. ಸರಿ, ನಮಸ್ಕಾರ, ಧನ್ಯವಾದಗಳು.